ಲಕ್ಷ್ಮೀ ಮೇಡಮ್ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡಂತ ಗುರುಗಳು ಸುರೇಶ್ ಗುರುಗಳು ಹೇಳ್ತಿದ್ದಾರೆ, ಈಗ ಸಂತಾನ ಭಾಗ್ಯ ಇಲ್ಲ ಅಂತ ಅಂದ್ರೆ ಸತಿಪತಿ ಒಪ್ಕೊಂಡು ಮತ್ತೊಬ್ಬರ ಜೊತೆ ಸಂಬಂಧದಲ್ಲಿದ್ರು ಕೂಡ ತಪ್ಪಲ್ಲ, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ವಿಚಾರ ಹೇಳ್ತಿದ್ದಾರೆ. ಈಗ IVF ಅನ್ನುವಂಥ ಪ್ರಕ್ರಿಯೆಗಳು ನಡೆಯುತ್ತೆ, ಓಕೆ. ಮತ್ತೆ ಬಾಡಿಗೆ ತಾಯಿ ಅಂತ ಏನು ಹೇಳ್ತೀವಿ ಅದು ಓಕೆ, ಸೆರಗನ್ಸಿ ಅಂತ ಏನು ಹೇಳ್ತೀವಿ ಅದು ಎಲ್ಲ ಓಕೆ. ಬಟ್ ಅದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಹೆಣ್ಮಕ್ಳು ಇದ್ದಾರೆ, ಕಾರಣ ಒಂದು ಮಗು ಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ದೈಹಿಕವಾಗಿ ನೀವು ಇನ್ನೊಬ್ಬಳ ಜೊತೆಗೆ ಇರು, ಮಗು ಮಾಡ್ಕೊಂಡ್ ಬಾ ಅಂತ ಅಂದ್ರೆ ಇದು ಓಕೆನಾ ಅಂತ. ನಮ್ಮ ಹಿಂದೂ ಧರ್ಮದಲ್ಲಿ ಮಕ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಎಷ್ಟೊಂದ್ ಜನ ಬಂಜೆ ಅನ್ಸ್ಕೊಂಡು ಸತ್ತಿದ್ದಾರೆ ಹೆಣ್ಮಕ್ಳುಗಳು. ಆಮೇಲೆ ಗಂಡಸ್ರುಗಳು ಯಾರು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಲ್ಲ ಸರ್, ನಮ್ಮ ಧರ್ಮ ಅದಲ್ಲ. ಮಕ್ಳು ಎತ್ಕೊಂಬನ್ನಿ ವಂಶ ಬೆಳಿಬೇಕು ಅನ್ನೋದು ನಮ್ಮ ಧರ್ಮದಲ್ಲಿ ಇಲ್ಲ, ಅದನ್ನ ನಾನು ಒಪ್ಕೊಳ್ಳಲ್ಲ. ಯಾರು ಇದುವರೆಗೂ ಯಾರೋ ಮಾಡ್ತಾರೆ ಸರ್, ಯಾರೋ ಮಾಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಗಂಡ ಯಾವ ಗಂಡನೂ ಹೇಳಲ್ಲ, ಅದರಲ್ಲೂ ನಮ್ಮ ಸಂಪ್ರದಾಯ ಅಲ್ಲ, ನಮ್ಮ ಪದ್ಧತಿನೂ ಅಲ್ಲ. ನಾನು ಇದುವರೆಗೂ ಅದನ್ನ ಎಲ್ಲೂ ಕೇಳಿಲ್ಲ, ನೋಡಿಲ್ಲ ಸರ್. ಅದು ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ, ಮಕ್ಳು ಬೇಡ, ಹಂಗೆ ಇದು ಮಾಡೋಣ, ಸಾಯೋಣ. ಯಾವ ಗಂಡಸು ಹೇಳ್ತಾರೆ ಸರ್ ಮೇಡಮ್ ಅದನ್ನ? ಒಂದು ಹೆಂಡತಿ ಒಬ್ರು ಪಕ್ಕ ನಿಂತ್ಕೊಂಡು ಮಾತಾಡಿದ್ರೆ ಸಹಿಸ್ಕೊಳ್ಳಲ್ಲ, ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು. ಆ ಥರ ಇದ್ದಾಗ ವಂಶಕ್ಕೋಸ್ಕರ ಯಾರು ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಧರ್ಮ ಅದಲ್ಲ, ನಮ್ಮ ಧರ್ಮದಲ್ಲಿ ಯಾರು ಆ ಥರ ಮಾಡಲ್ಲ, ಅದು ತಪ್ಪು, ಅದನ್ನ ನಾನು ವಿರೋಧಿಸ್ತೀನಿ. ಗುರುಗಳೇ ಏನು ವೇದವ್ಯಾಸರು ಅಲ್ಲಲ್ಲ ಗುರುಗಳೇ, ಇದಕ್ಕೊಂದು ಕ್ಲಾರಿಟಿ ಕ್ಲಾರಿಟಿ ಬೇಕು ಗುರುಗಳೇ. ಈಗ ನೀವು ಜ್ಯೋತಿಷದ ಪ್ರಕಾರ ನೀವು ವಿಶ್ಲೇಷಣೆ ಮಾಡ್ತಿದ್ದೀರಿ. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಗ್ಲೇ ನಾನು ಕೇಳಿದೆ, ಈಗ IVF ಅನ್ನುವಂತ ಪ್ರಕ್ರಿಯೆ ನಡೆಯುತ್ತೆ, ನಾನು ಆಗ್ಲೇ ಹೇಳಿದ್ನಲ್ಲ, ಸೆರಗಸಿ ಆ ರೀತಿ ಬಾಡಿಗೆ ತಾಯಿಯ ಮೂಲಕ ಮಗು ಪಡೆದುಕೊಳ್ಳುವಂತ ಪ್ರಕ್ರಿಯೆ ಇದೆ. ನಮ್ಮಲ್ಲಿ ಮನಸ್ಥಿತಿಗಳು ಕೂಡ ಒಪ್ಕೊಂಡಿದೆ, ಹೆಣ್ಣು ಮಕ್ಕಳು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಬಟ್ ನೀವು ಹೇಳ್ತಾ ಇರೋದು ಸಂತಾನಕ್ಕೋಸ್ಕರ ಮತ್ತೊಬ್ಬ ಹೆಣ್ಣು ಮಗಳ ಜೊತೆ ಇದ್ರೂ ಕೂಡ ಓಕೆ ಅನ್ನೋ ರೀತಿಯಲ್ಲಿ ಇದೆಯಾ ಅಂತ. ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ, ನಿನಗೆ ಸಂತಾನ ಆಗದೇ ಇದ್ರೆ, ನಿನಗೆ ವರ್ಷೆ ಆಗದೆ ಇದ್ರು ಸಂತಾನ ಮಾಡ್ಕೋ ಅಂತ, ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ, ಇನ್ನೊಂದು ಮದುವೆ ಗುರುಗಳೇ. ಮಕ್ಕಳಿದ್ದವರು ಕೂಡ ಈಗ ಮತ್ತೊಬ್ರು ಯಾಕೆ ಮತ್ತೆ ಅನೈತಿಕ ಸಂಬಂಧ, ಈ ಮಕ್ಕಳಿರುತ್ತೆ, ಸಂಸಾರ ಇರುತ್ತೆ, ಮೂರ್ ಜನ ಮಕ್ಕಳು ಆದ್ರೂ ಬೇಡ ಅಂತ ಸಂಬಂಧ ಇಟ್ಕೊಂಡ್ರು ಕೂಡ ಓಕೆ ಅನ್ನಕ್ಕಾಗತ್ತಾ? ನಾನು ಹೇಳ್ತಾ ಇದ್ದೀನಿ, ಶಾಸ್ತ್ರೋಕ್ತವಾಗಿ ಏನ್ ಹೇಳ್ತೀನಿ, ಇಬ್ರು ಗಂಡ ಹೆಂಡತಿ ಮದುವೆ ಮಾಡಿರ್ತೀವಪ್ಪ, ಇಬ್ರು ಮದುವೆ ಮಾಡಿದ್ದಾಗ ಇವನಿಗೂ ಅವಳಿಗೂ ಒಂದು ಅಫೇರ್ ಬಂದ್ಬಿಡುತ್ತೆ. ಅಫೇರ್ ಬಂದಾಗ ನೀವು ನಮ್ಮನ್ನು ಪ್ರಶ್ನೆ ಕೇಳ್ತೀರಿ, ಅಫೇರ್ ಬಂತಲ್ಲ ಸರಿನಾ ಅಂತ ನಮ್ಮ ಪ್ರಶ್ನೆ ಕೇಳ್ತೀರಿ, ಅನೈತಿಕವಾಗಿ ಇನ್ನೊಂದು ಇದೆಯಲ್ಲ ಅಂತ ಪ್ರಶ್ನೆ ಕೇಳ್ತೀರಿ. ನಾನು ಜಾತಕವನ್ನು ನೋಡೋದು ಒಂದಾದರೆ, ಜಾತಕವನ್ನು ಬಿಟ್ಟು ನೋಡೋದಾದ್ರೆ ಎರಡು ಮಾತಾಡಬೇಕಾಗತ್ತೆ. ನಾನು ಒಬ್ಬ ಜ್ಯೋತಿಷ್ಯಾಗಿ ಮಾತಾಡಬೇಕಾದ್ರೆ ನಮ್ಮಲ್ಲಿ ದ್ವಿಕಳತ್ರ ಯೋಗ ಅಂತಿರುತ್ತೆ. ದ್ವಿಕಳತ್ರ ಯೋಗ ಅಂದರೆ ಎರಡು ಮದುವೆ ಆಗ್ತಕ್ಕಂಥ ಅವ್ರ ಹಣೆಬಲ್ಲಿ ಬರೆದಿರ್ತದೆ. ಆದರೆ ಆ ಮದುವೆ ಆಗಬೇಕಾದ್ರೆ ಈಗಿನ ಮೊದಲಿನ ಕಾರಣಕ್ಕೂ ಈಗಿನ ಕಾಲಕ್ಕೂ ಕಾಲದ ಜ್ಯೋತಿಷ ಹೇಳಬೇಕಾದ್ರೆ ಕಾಲ ದೇಶ ವರ್ತಮಾನಕ್ಕೆ ಹೇಳಬೇಕಾಗತ್ತೆ. ಈ ಕಾಲಕ್ಕೆ ತಕ್ಕಾಗಿ ನಾವು ನಮ್ಮ ಕಾನೂನನ್ನು ಅಥವಾ ನಮ್ಮ ಮೆಡಿಕಲ್ನೋ ಅಥವಾ ಹಿರಿಯರನ್ನು ಕೇಳೇ ನೀನು ಮುಂದಕ್ಕೆ ಹೋಗ್ಬೇಕೇ ವಿನಃ ನನಗಿಷ್ಟ ಅಂತೇಳಿ ಕಂಡು ಕಡೆ ಹೋದ್ರೆ ತಪ್ಪಾಗುತ್ತೆ. ಕಂಡು ಕಡೆ ಹೋದ್ರೆ ತಪ್ಪಾಗತ್ತೆ. ಅಲ್ಲ, ಅದನ್ನೇ ಈಗ ಗಾಂಧರ್ವ ವಿವಾಹ ಅಂತ ಕರೆಯಕ್ಕೆ ಸಾಧ್ಯ. ಗಾಂಧರ್ವ ಅಂದ್ರೆ ವಿವಾಹ ಪೂರ್ವದಲ್ಲಿ, ಗಾಂಧರ್ವ ವಿವಾಹ ಅಂದ್ರೆ ವಿವಾಹ ಪೂರ್ವದಲ್ಲಿ, ಮದುವೆಗೆ ಏನು ತಲೆ ಕಟ್ಟಕ್ಕಿಂತ ಮೊದಲೇ ತಲೆ ಕಟ್ಟಿರಲ್ಲ, ಏನು ಪರಿಚಯ ಇರಲ್ಲ, ನೋಡ್ತಾರೆ. ಈಗ ಗಾಂಧರ್ವ ವಿವಾಹದ ಪ್ರಕಾರ ತಾಳಿ ಕಟ್ಟಬೇಕಾ ಕಟ್ಟಬಾರದು? ಏನ್ ಕಟ್ಟಂಗಿಲ್ಲ. ಮನಸಾರೆ ನೀನು ನನಗೆ ಮನಸಾರೆ ಇಲ್ಲ, ಆನ್ ದ ಸ್ಪಾಟ್ ಎಲ್ಲಿ ಹೋಗಿ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಎಲ್ಲೋ ಹೋಗಿರ್ತಾರೆ, ಅಲ್ಲಿ ಇಷ್ಟ ಆಗುತ್ತೆ, ಅಲ್ಲೇ ಎಲ್ಲ ಆಗೋಗುತ್ತೆ, ಎಲ್ಲ ಅಲ್ಲೇ ಆದ್ರೆ ಆನ್ ದ ಸ್ಪಾಟ್ ಆದ್ರೆ ಗಾಂಧರ್ವ ವಿವಾಹ ಅಂತ ಕರೀತಾರೆ. ಆನ್ ದ ಸ್ಪಾಟ್ ಅದೆಲ್ಲ ಅಲ್ಲೇ ಅವತ್ತು. ಹೌದು, ಬೆಳಗ್ಗೆ ನೋಡ್ತಾರೆ, ಮದುವೆ ಹೋಗ್ತಾರೆ, ಅವರೆಲ್ಲ ಲೈಂಗಿಕ ಸಂಪರ್ಕ ಆಗೋಗುತ್ತೆ, ಸಂಜೆ ಅಷ್ಟೊತ್ತಿಗೆ ಮುಗಿದು ಹೋಗುತ್ತೆ. ಅದು ಒಂದೇ ದಿನ, ಅದಕ್ಕೆ ಗಾಂಧರ್ವ ಅಂತ ಇತ್ತು ಅವಾಗ. ಆ ಸಂಬಂಧ ಮುಂದುವರಿಯಲ್ವಾ? ಅದು ಮುಂದುವರಿಯಲ್ಲ ಅನ್ನೋದು ನನಗೆ ಹೇಳಕ್ ಬರಲ್ಲ. ಗಾಂಧರ್ವ ವಿವಾಹ ಅಂದ್ರೆ ನೀವು ಹೆಂಗೆ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ನೋಡ್ಬಿಡ್ತಾರೆ, ಇವತ್ತೆಲ್ಲ ಮುಗಿದೋಗುತ್ತೆ, ನಾಳೆ ಇರಲ್ವಾ? ಅದು ಒಂದಿನೂ ಟೈಮ್ ತಗೊಳ್ಳಲ್ಲ. ಮದ್ರಾಸ್ ಹೈಕೋರ್ಟ್ ಹಂಗೆ ಹೇಳ್ತಾ ಇದೆ ಗುರುಗಳೇ. ಈಗ ಬೇರೆ ಹೆಣ್ಣು ಮಕ್ಕಳ ಜೊತೆಗೆ ಸಂಪರ್ಕದಲ್ಲಿದ್ದು ಮೋಸ ಮಾಡಿದ್ರು ಕೂಡ ಆಕೆ ಪತ್ನಿ ಸಮಾನ ಅಂತ, ಅದು ಗಾಂಧರ್ವ ವಿವಾಹ ಅಂತ. ಗಾಂಧರ್ವ ವಿವಾಹದ ಮಹತ್ವ ನಾನು ಹೇಳ್ತಾ ಇರೋದು, ನಾಳೆ ವೇಷವಾಟಿಕೆ ಅಲ್ಲ ಅದು. ಗಾಂಧರ್ವ ವಿವಾಹ ತಪ್ಪು ತಿಳ್ಕೋಬಾರ್ದು. ನಾನು ಪದ ಬಳಕೆ ಮಾಡ್ಲಿಲ್ಲ. ಸಂಬಂಧ ಇಲ್ಲ ಅಂದ್ರೆ ಅದು ವೇಷವಾಟಿಕೆ ತರ ಆಗ್ಬಿಡುತ್ತೆ. ಸಂಬಂಧ ಅಂದ್ರೆ ಏನಂದ್ರೆ ಗಾಂಧರ್ವ ವಿವಾಹ ಕ್ಲಿಯರ್ ಪ್ರಶ್ನೆ. ಈಗ ಜನಸಾಮಾನ್ಯರು ಇದನ್ನ ಡಿಬೇಟ್ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗ್ಬೇಕು, ಏನಪ್ಪ 8 ವಿಧದ ವಿವಾಹಗಳಿದೆ ಅಂತಾರೆ, ಈ ಗಾಂಧರ್ವ ವಿವಾಹದ ಮಹತ್ವ ಏನು, ಸತಿಪತಿ ಸಂಬಂಧ ಹೆಂಗೆ ಈ ಗಾಂಧರ್ವ ವಿವಾಹದಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಸಾಕು. ಬೇರೆ 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 ಬೇಡ, ಇವತ್ತೇ ಭೇಟಿ ಇವತ್ತೇ ಎಲ್ಲ ಅದ್ ಬೇಡ. ಸರಿ, ಗಾಂಧರ್ವ ಅಂದ್ರೆ ವಿವಾಹಕ್ಕಿಂತ ಮೊದಲು, ತಾಳಿ ಕಟ್ಟಕ್ಕಿಂತ ಮೊದಲು ಅವರಿಬ್ರು ಇಷ್ಟಪಡ್ತಾರೆ, ಅವರಿಬ್ರು ಲೈಂಗಿಕ ಸಂಪರ್ಕ ಆಗುತ್ತೆ, ತದನಂತರದಲ್ಲಿ ಅವ್ರ ಜೀವನವನ್ನು ಪೂರ್ಣ ಪ್ರಮಾಣದಲ್ಲಿ ಕಳೀತಾರೆ. ಇದು ಗಾಂಧರ್ವ ವಿವಾಹ. ವಿವಾಹದ ಒಂದು ಪದ್ಧತಿ. ನಾವು ತಾಳಿ ಕಟ್ತೀವಲ್ಲ, ಅದೇ ರೀತಿಯಾಗಿ ತಾಳಿ ಕಟ್ಟದೆ ಒಬ್ರಿಗೊಬ್ರು ಸಂಬಂಧ ಇಲ್ಲದೆ ಸ್ಪಾಟಲ್ಲಿ ಅವರು ಸಂಬಂಧ ಬೆಳೆಸ್ಕೊಳ್ಳೋದೆ ಗಾಂಧರ್ವ ವಿವಾಹ. ಅದು ಜೀವನ ಪೂರ್ತಿ ಇರಬೇಕು ಅನ್ನೋದೇ ಗಾಂಧರ್ವ ವಿವಾಹ. ಓಕೆ, ಇಬ್ರು ಮನ್ಸಾರೆ ಒಪ್ಕೊಂಡ್ರೆ. ಎಸ್. ಅಕ್ಷಯ್ ಸರ್, ಹೆಂಗೆ ಸರ್ ಹಿಂಗಾಗ್ಬಿಟ್ರೆ
ಇದನ್ನ ನೋಡ್ತಾ ಇದ್ದಂತ ವೀಕ್ಷಕರ ಮನಸ್ಥಿತಿ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಆಗ್ಬಿಡ್ತಾ ಇದೆ ನನಗೆ. ಈ ಕಾನೂನು ಜೊತೆಗೆ ಈ ಪದ್ಧತಿಗಳು, ನಮ್ಮಲ್ಲಿ ಸತಿಪತಿಯ ಸಂಬಂಧ ಎಷ್ಟು ಪವಿತ್ರವಾದಂತಹ ಬಂಧ, ಅದನ್ನ ಹೊರತುಪಡಿಸಿ ಕೂಡ ಈ ರೀತಿ ಮಾಡಬಹುದು. ಅದು ಕೂಡ ಗಾಂಧಾರ ವಿವಾಹ ಆಗುತ್ತೆ, ಆಕೆಯು ಕೂಡ ಪತ್ನಿ ಆಗಿರ್ತಾಳೆ ಅಂತಂದ್ರೆ ಹೆಂಗೆ ಸರ್, ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದೇ ಆತಂಕ ಕಾರಣ ಆಗ್ತಾ ಇರೋದು. ಇವಾಗ ನಡೀತಾ ಇರೋದು 4 ರೀತಿ ವಿವಾಹ ನಡೀತಾ ಇದೆ ಇವಾಗ. 1 ಅರೇಂಜ್ ಮ್ಯಾರೇಜ್, 2 ಲವ್ ಮ್ಯಾರೇಜ್, 3 ಎಕ್ಸೆಪ್ಷನ್ ಮ್ಯಾರೇಜ್ ಅಂತ ಇರ್ತದೆ. ಏನೇನು? ಫಸ್ಟ್ ಒಂದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅಂದರೆ ಹಿರಿಯೂರು 2 ಸೇರಿ ಮಾಡೋದು. ಲವ್ ಮ್ಯಾರೇಜು ಅದು ಅವರಿಬ್ಬರು ಎಲ್ಲೋ ಆಫೀಸಲ್ಲೋ ಕಾಲೇಜಲ್ಲಿ ಲವ್ ಮಾಡ್ಕೋತಾರೆ. ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್, ಎಕ್ಸೆಪ್ಷನ್ ಮ್ಯಾರೇಜ್ ಅಂತ ಕರೀತಾರೆ. ಎಕ್ಸೆಪ್ಷನ್ ಮ್ಯಾರೇಜ್ ಅಂದರೆ ತಾಳಿಯನ್ನೇ ಕಟ್ಟಿರಲ್ಲ, ಇವನೇ ನನ್ನ ಹೆಂಡತಿ, ಇವನೇ ನನ್ನ ಗಂಡ ಅಂತ ಜೀವನ ಪೂರ್ತಿ ನಡ್ಕೊಂಡು ಹೋಗ್ತಾರೆ. ತಾಳಿ ಮಾತ್ರ ಕಟ್ಟಿರಲ್ಲ, ಅವ್ರ ಮನೆಯವ್ರಿಗೆ ಗೊತ್ತಿರುತ್ತೆ, ಇವ್ರ ಮನೆಯವ್ರಿಗೆ ಗೊತ್ತಿರುತ್ತೆ, ಜೀವನ ಹಾಗೇ ಸಾಗಿಸ್ತಾ ಇರ್ತಾರೆ. 3, 4ನೇದು ಸೆಲೆಕ್ಷನ್ ಮ್ಯಾರೇಜ್ ಅಂತ ಬರುತ್ತೆ. ಈಗ ನೀವೇನ್ ಹೇಳಿದ್ರಲ್ಲ ಥರ್ಡ್ ಒನ್, ಹಂಗಿರಲ್ಲ. ಈ ಪರಿಸ್ಥಿತಿ ಹೆಂಗಾಗಿದೆ ಒಂದ್ ನಿಮಿಷ, ಗೊತ್ತಾದ್ರೆ ನಾಳೆ ದಿನ ಆತನ ಮುಹೂರ್ತ ಇಡ್ತಾರ ಅವ್ರ ಮನೆಯವರು, ಬದುಕಕ್ ಬಿಡಲ್ಲ ಸಮಾಜದಲ್ಲಿ ಅಂತ. ಯಾವ ಗಂಡ ಯಾವ ಹೆಂಡತಿ ಒಪ್ಕೊಂಡ ಹೌದಪ್ಪ ನೀನ್ ಬೇರೆ ಹೆಣ್ಮಗಳ ಜೊತೆ ಸಂಬಂಧ ಇದೆ, ನೀನ್ ಆರಾಮಾಗಿರು, ನಮ್ಗೆಲ್ಲ ವಿಷಯ ಸಾಧ್ಯನಾ? ಬಂದೆ ಹೇಳ್ತಾ ಇದ್ದೀನಿ. 4ನೇದು ಸೆಲೆಕ್ಷನ್ ಮ್ಯಾರೇಜ್ ಅಂತ ಕರೀತಾರಲ್ಲ. ಸೆಲೆಕ್ಷನ್ ಮ್ಯಾರೇಜ್ ಅಂದರೆ ಹೆಂಗೆ ಅಂದರೆ ಮ್ಯಾಟ್ರಿ ಮನೆಗೆ ಹೋಗ್ತಾರೆ, ಮ್ಯಾಟ್ರಿ ಮನೆಗೆ ಒಂದಷ್ಟು ಪ್ರೊಫೈಲ್ ಬರುತ್ತೆ, ಆ ಪ್ರೊಫೈಲ್ ನೋಡಿ ಇಷ್ಟಪಡೋದು ಸೆಲೆಕ್ಷನ್ ಮ್ಯಾರೇಜು. ಲವ್ ಮ್ಯಾರೇಜು, ಅರೇಂಜ್ ಮ್ಯಾರೇಜ್ ಆದ್ರೆ ಗುರುಗಳೇ ನೀವು ನೋಡಿ ಹುಷಾರಾಗಿರಿ, ನೀವು ಮಾತಾಡ್ತಾ ಇರೋದು ಅಷ್ಟು ವೀಕ್ಷಕರು ಕೇಳಿಸ್ಕೊಳ್ತಾ ಇದ್ರೆ ನೀವ್ ಹೇಳ್ತಾ ಇರೋ ಒಂದೊಂದು ಮಾತುಗಳು ಕೂಡ ಸಮಾಜದ ಮೇಲೆ ಹಂಗಾದ್ರೆ ನಾಳೆ ದಿನ ನಾನೇನ್ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಡೀತಾ ಇರೋದು 4 ರೀತಿಯಾಗಿರುತ್ತೆ ವಿವಾಹ ಇವತ್ತು ನಡೀತಾ ಇದೆ. ಗುರುಗಳೇ ಇವತ್ತು ನಡೀತಾ ಇದೇನು? ಒಂದು ಅರೇಂಜ್ ಮ್ಯಾರೇಜ್ ಮಾಡ್ತಾ ಇದೀವಾ, ಲವ್ ಮ್ಯಾರೇಜ್ ನಡೀತಾ ಇದೆಯಾ, ಎಕ್ಸೆಪ್ಷನ್ ಮ್ಯಾರೇಜ್ ಇದೆಯಾ? ಎಕ್ಸೆಪ್ಷನ್ ಮ್ಯಾರೇಜ್ ಪ್ರಶ್ನೆ ನಿಮ್ಗೆ ಬಂದಿರೋದು. ಇವತ್ತು ಡಿಬೇಟ್ ನಡೀತಾ ಇರೋದು ಎಕ್ಸೆಪ್ಷನ್ ಬಗ್ಗೆನೇ ನೀವು ಮಾಡ್ತಾ ಇರೋದು. ಸೆಲೆಕ್ಷನ್ ಮ್ಯಾರೇಜ್ ಮ್ಯಾಟ್ರಿಮನಿ 1, ಲವ್ ಮ್ಯಾರೇಜು, ಅರೇಂಜ್ ಮ್ಯಾರೇಜ್, ಇದರಲ್ಲಿ ಡೌಟ್ ಇಲ್ಲ ಯಾರಿಗೂ. ಎಕ್ಸೆಪ್ಷನ್ ಮ್ಯಾರೇಜ್ ಅಪವಾದ ವಿವಾಹ, ಅದ್ರ ಹೆಸರೇ ಎಕ್ಸೆಪ್ಷನ್ ಅಂತಂದ್ರೆ ಅಪವಾದ ವಿವಾಹ. ಅಪವಾದದಲ್ಲಿ ಇರ್ತಾರೆ, ಅವ್ರ ಜೊತೆಲಿ ಇವ್ರ ಜೊತೆಲಿ ಇದೆ, ಮದುವೆ ಆಗಲಿಲ್ಲ, ಹೀಗೆ ಇದರಿಂದ ಅಪವಾದನೇ. ಅಪವಾದ ವಿವಾಹ ನಡೀತಾ ಇರೋದು ಇವಾಗ. ಈಗ ನೀವು ಡಿಬೇಟ್ ನಡೀತಾ ಇರೋದು ಅಪವಾದ. ಈ ಅಪವಾದಕ್ಕೆ ತೆರೆ ಬೀಳೋದು ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ, ನನ್ನ ಪ್ರಶ್ನೆ.